ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಕೆಲ ಸಿನಿಮಾಗಳು ಕೇವಲ ಚಿತ್ರಗಳಲ್ಲ, ಅವು ಒಂದು ಸಂಚಲನ, ಒಂದು ಯುಗ, ಒಂದು ಸಂಸ್ಕೃತಿ, ಜನರ ರಕ್ತದಲ್ಲಿ ಓಡುವ ಜೋಶ್. ಅಂತಹ ಮಟ್ಟದ ನಿರೀಕ್ಷೆ ಹುಟ್ಟಿಸಿರುವ ಹೊಸ ಪ್ರಾಜೆಕ್ಟ್ ಹೆಸರು BRB ಫಸ್ಟ್ ಬ್ಲಡ್. ಪೂರ್ಣ ರೂಪದಲ್ಲಿ ಹೇಳಬೇಕೆಂದರೆ ಬಿಲ್ಲಾ ರಂಗ ಭಾಷಾ. ಈಗಾಗಲೇ ಈ ಟೈಟಲ್ ಕೇಳ್ತಿದ್ದಂತೆಯೇ ಫ್ಯಾನ್ಸ್ ಕಣ್ಣುಗಳಲ್ಲಿ ಕಿಡಿ, ಹೃದಯದಲ್ಲಿ ಡಾವಲ್ ಬೀಟ್, ಮನಸ್ಸಿನಲ್ಲಿ ಮಾಸ್ BGM ಶುರುವಾಗ್ತದೆ. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ಒಂದು ಯುದ್ಧ, ಒಂದು ರಿವೆಂಜ್ ಸಾಗಾ, ಒಂದು ಅಂಡರ್ ವರ್ಲ್ಡ್ ಎಂಪೈರ್ ಸ್ಟೋರಿ ಮತ್ತು ಮುಖ್ಯವಾಗಿ ಇದು ಕನ್ನಡ ಸಿನಿಮಾದ ಮಾಸ್ ಎನರ್ಜಿ ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ಫಸ್ಟ್ ಬ್ಲಡ್ ಕಥೆ. ಫಸ್ಟ್ ಬ್ಲಡ್ ಎಂಬ ಪದವೇ ಹೇಳ್ತದೆ, ಇದು ಆರಂಭ, ಮೊದಲ ದಾಳಿ, ಮೊದಲ ಹೊಡೆತ, ಮೊದಲ ಯುದ್ಧದ ಘೋಷಣೆ. ಕಥೆಯಲ್ಲೂ ಇದೇ ವೈಬ್. ಹೀರೋ ಜೀವನದಲ್ಲಿ ಆಗುವ ದೊಡ್ಡ ಸಂಘರ್ಷ, ಮೊದಲ ದೊಡ್ಡ ಪ್ರತಿಕಾರ, ಮೊದಲ ದೊಡ್ಡ ಏಳಿಗೆ. ಪ್ರೇಕ್ಷಕರಿಗೆ ಇದು ಮೊದಲ ಶಾಕ್. ಬಿಲ್ಲಾ ರಂಗ ಭಾಷಾ, ಈ ಮೂರು ಹೆಸರುಗಳು ಬೇರೆ ಬೇರೆ ವ್ಯಕ್ತಿಗಳಲ್ಲ, ಅವು ಮೂರು ಹಂತಗಳು. ಒಂದು ಸಾಮಾನ್ಯ ವ್ಯಕ್ತಿಯಿಂದ ಮಾಸ್ ಲೀಡರ್ ಆಗುವ ಪಯಣ. ಬಿಲ್ಲಾ ಅಂದ್ರೆ ಬೀದಿ ಲೆವೆಲ್ ಗ್ಯಾಂಗ್ಸ್ಟರ್, ರಂಗ ಅಂದ್ರೆ ಏರಿದ ಯೋಧ, ಭಾಷಾ ಅಂದ್ರೆ ಸಂಪೂರ್ಣ ಸಾಮ್ರಾಜ್ಯದ ಅಧಿಪತಿ. ಈ ಮೂರು ಹಂತಗಳ ಕಥೆ ಒಂದೇ ಸಿನಿಮಾದಲ್ಲಿ ಬೆರೆತು ಬರುತ್ತದೆ. ಈ ಚಿತ್ರದ ವಿಶ್ವವೇ ಬೇರೆ. ಡಾರ್ಕ್ ಟೋನ್, ರಫ್ ಲುಕ್, ರಿಯಲಿಸ್ಟಿಕ್ ಆಕ್ಷನ್. ಹೊಡೆಗಾಟ ಅಂದ್ರೆ ಹಾರಾಡೋ ಫೈಟ್ ಅಲ್ಲ, ನಿಜವಾದ ರಕ್ತ, ನಿಜವಾದ ನೋವು. ಪ್ರತಿಯೊಂದು ಹೊಡೆತಕ್ಕೂ ತೂಕವಿರುತ್ತದೆ. ಪ್ರೇಕ್ಷಕರು ಸೀಟಿನಲ್ಲಿ ಕೂತು ನೋಡೋದು ಅಲ್ಲ, ಅವರು ಯುದ್ಧದ ಮಧ್ಯೆ ಇದ್ದಂತೆ ಅನುಭವಿಸುತ್ತಾರೆ. ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ದೊಡ್ಡ ಪ್ಲಸ್ ಆಗಲಿದೆ. ಒಂದು ಸಣ್ಣ ಸೀನ್ಗೂ ಥಿಯೇಟರ್ ಕಂಪಿಸುವ ಮಟ್ಟದ BGM. ಹೀರೋ ಎಂಟ್ರಿ ಅಂದ್ರೆ ಸದ್ದು ಮಾತ್ರವಲ್ಲ, ಚಪ್ಪಾಳೆ, ಸೀಟಿ, ಕೂಗು, ಕೋಲಾಹಲ. ಇದು ಫ್ಯಾನ್ಸ್ ಫೆಸ್ಟಿವಲ್. ಕಥೆಯ ಮಟ್ಟು ನೋಡಿದರೆ ಇದು ಕೇವಲ ಆಕ್ಷನ್ ಅಲ್ಲ, ಇಮೋಷನ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ, ಸ್ನೇಹದ ಬೆಲೆ ಇದೆ, ದ್ರೋಹ ಇದೆ, ತಾಯಿಯ ಕಣ್ಣೀರು ಇದೆ, ತಮ್ಮನ ಮೇಲಿನ ಪ್ರೀತಿ ಇದೆ. ಹೀರೋ ಏಕೆ ಹಿಂಸಾತ್ಮಕನಾಗ್ತಾನೆ ಅನ್ನೋದಕ್ಕೆ ಸ್ಟ್ರಾಂಗ್ ಇದೆ, ಅಂದರೆ ಹೊಡೆದಾಟಕ್ಕೆ ಲಾಜಿಕ್ ಇದೆ. ವಿಜುವಲ್ಗಳ ಬಗ್ಗೆ ಹೇಳಬೇಕು ಅಂದ್ರೆ ಪ್ರತಿಯೊಂದು ಫ್ರೇಮ್ ಪೋಸ್ಟರ್ ತರ ಇರುತ್ತದೆ. ರಾತ್ರಿ ಮಳೆ, ನಿಯಾನ್ ಲೈಟ್, ಸ್ಮೋಕ್, ಕಾರ್ ಚೇಸ್, ಫ್ಯಾಕ್ಟರಿ ಫೈಟ್, ಪೋರ್ಟ್ ಏರಿಯಾ ಗನ್ ಬ್ಯಾಟಲ್, ಹಳ್ಳಿ ಫ್ಲಾಶ್ ಬ್ಯಾಕ್, ಸಿಟಿ ಅಂಡರ್ ವರ್ಲ್ಡ್, ಈ ಎಲ್ಲವೂ ಸೇರಿ ದೊಡ್ಡ ಸಿನಿಮಾ ಅನುಭವ ಕೊಡುತ್ತದೆ. ಇಂದಿನ ಪ್ಯಾನ್ ಇಂಡಿಯಾ ಕಾಲದಲ್ಲಿ ಕನ್ನಡ ಸಿನಿಮಾ ಮತ್ತೊಮ್ಮೆ ತನ್ನ ಶಕ್ತಿಯನ್ನು ತೋರಿಸೋಕೆ ಸಿದ್ಧವಾಗಿದೆ. ನಾವು ಕೂಡ ಮಾಡ್ತೀವಿ ಅನ್ನೋ ಲೆವೆಲ್ ಅಲ್ಲ, ನಾವೇ ಸೆಟ್ ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸ. BRB ಫಸ್ಟ್ ಬ್ಲಡ್ ಅದಕ್ಕೆ ದೊಡ್ಡ ಉದಾಹರಣೆ. ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಟೈಟಲ್ ಫಸ್ಟ್ ಬೈಟಲ್ ಪೋಸ್ಟರ್ ಬಂದ ದಿನದಿಂದಲೇ ಟ್ರೆಂಡ್. ಫ್ಯಾನ್ ಮೇಕ್ ಟೀಸರ್, ಫ್ಯಾನ್ ಪೋಸ್ಟರ್, ಎಡಿಟ್ ವಿಡಿಯೋಗಳು, ಮೀಮ್ಸ್. ಒಂದು ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಆದರೂ ಪಾಪ್ಯುಲಾರಿಟಿ ಪೀಕಿಗೆ ಹೋಗಿದೆ. ಇದನ್ನೇ ರಿಯಲ್ ಸ್ಟಾರ್ಡಮ್ ಅಂದ್ರೆ. ಈ ಸಿನಿಮಾ ಹೊಸ ಜನರೇಷನ್ಗೆ ಮಾಸ್ ಎಂಟರ್ಟೈನ್ಮೆಂಟ್ ಕೊಡುತ್ತದೆ, ಹಳೆಯ ಜನರೇಷನ್ಗೆ ಹಳೆಯ ಗ್ಯಾಂಗ್ಸ್ಟರ್ ಸಿನಿಮಾಗಳ ನೆನಪು ಕೊಡುತ್ತದೆ. ಅಂದರೆ ಇದು ಕ್ಲಾಸಿಕ್ ಪ್ಲಸ್ ಮಾಸ್ ಮಿಕ್ಸ್, ಪರ್ಫೆಕ್ಟ್ ಕಾಂಬಿನೇಷನ್. ಸಿನಿಮಾ ಹೆಸರು ಕೇಳ್ತಿದ್ದಂತೆಯೇ ರಕ್ತ ಕುದಿಯಬೇಕು, ಟ್ರೇಲರ್ ನೋಡಿದರೆ ಚರ್ಮ ನಿಲ್ಲಬೇಕು, ಥಿಯೇಟರ್ಗೆ ಹೋದರೆ ಹಬ್ಬದ ವಾತಾವರಣ ಇರಬೇಕು. BRB ಅದನ್ನೇ ಪ್ರಾಮಿಸ್ ಮಾಡುತ್ತಿದೆ. ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಕೆಲ ಸಿನಿಮಾಗಳು ಮೈಲಿಕಲ್ಲು ಆಟ್ಕನೆ, ಕೆಲವು ಸಿನಿಮಾಗಳು ದಿಕ್ಕು ಬದಲಿಸುತ್ತವೆ. ಫಸ್ಟ್ ಬ್ಲಡ್ ಅಂತಹ ಸಿನಿಮಾ ಆಗುವ ಸಾಧ್ಯತೆ ತುಂಬಾ ಹೆಚ್ಚು. ಇದು ಕೇವಲ ಬಾಕ್ಸ್ ಆಫೀಸ್ ರೆಕಾರ್ಡ್ಗಾಗಿ ಅಲ್ಲ, ಇದು ಫ್ಯಾನ್ಸ್ ಮನಸ್ಸು ಗೆಲ್ಲೋಕೆ ಬರುತ್ತಿದೆ. ಹೈಪ್, ಆಕ್ಷನ್, ಇಮೋಷನ್, ಸ್ಟೈಲ್, ಮಾಸ್, ಕ್ಲಾಸ್ ಎಲ್ಲವನ್ನೂ ಒಂದೇ ಪ್ಯಾಕೇಜ್ನಲ್ಲಿ ಕೊಡೋ ಸಿನಿಮಾ ಇದು. ಸರಳವಾಗಿ ಹೇಳ್ಬೇಕಂದ್ರೆ ಥಿಯೇಟರ್ಗೆ ಹೋಗ್ಲಿಲ್ಲ ಅಂದ್ರೆ ಮಿಸ್ ಆಯ್ತು ಅನ್ನೋ ಟೈಪ್ ಸಿನಿಮಾ. ಇದೀಗ ಎಲ್ಲ ಅಭಿಮಾನಿಗಳ ಕಾತರ ಕಾದಿರುವ ದೊಡ್ಡ ಪ್ರಶ್ನೆ ಒಂದೇ, ರಿಲೀಸ್ ಯಾವಾಗ? ಅಧಿಕೃತವಾಗಿ ಘೋಷಣೆಯಾಗಿದೆ. BRB ಫಸ್ಟ್ ಬ್ಲಡ್, ಬಿಲ್ಲಾ ರಂಗ ಭಾಷಾ ಚಿತ್ರವು 2027 ಡಿಸೆಂಬರ್ ಹಬ್ಬದ ಸಂದರ್ಭದಲ್ಲಿ ಗ್ರ್ಯಾಂಡ್ ಆಗಿ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ಇಚ್ಛಾ ಸುದೀಪ್ BRB ಫಸ್ಟ್ ಬ್ಲಡ್ ಚಿತ್ರದ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಮತ್ತು ಅನೂಪ್ ಭಂಡಾರಿ ಈ ಚಿತ್ರವನ್ನ ನಿರ್ದೇಶಿಸುತ್ತಿದ್ದಾರೆ. ಪ್ರೊಡಕ್ಷನ್ ಹೌಸ್ ಬಗ್ಗೆ ನನಗೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಈ ಚಿತ್ರವನ್ನ ನಿರ್ಮಿಸುತ್ತಿದೆ.